ಇಬ್ರು ಬಿಜೆಪಿನಲ್ಲೇ ಇದ್ದಾರೆ ಅವರೆಲ್ಲ ಇದೆ. ಬಿಜೆಪಿನಲ್ಲಿ ಏನ್ ನಡೆದಿದೆ ಅಂದ್ಬಿಟ್ಟು ಕಾಂಗ್ರೆಸ್ ಕೇಳಿದ್ರೆ ನಾನು ಏನ್ ಹೆಸರು ಅವ್ರವ್ರು ಈಗ ನಾವು ನೀವು ವೈಯಕ್ತಿಕವಾಗಿ ಮಾಡಿ ಮಾತಾಡ್ಕೊಟ್ರೆ ನಾವು PM ಬಗ್ಗೆನೂ ಮಾತಾಡ್ಬೋದು. ಬಟ್ ಅದ್ರ ಮಾಹಿತಿ ಇವ್ರಿಗೆ ಕೇಳಿದ್ರೆ ಹೆಂಗ್ ಗೊತ್ತಾಗ್ತದೆ? ಈಗ ಕಾಂಗ್ರೆಸ್ ಅಂಡ್ ಬಿಜೆಪಿ ಮಾತಾಡಿದ್ರೆ ಏನಾದ್ರೂ ನಾವು ಕೇಳ್ಬೋದಾಗಿತ್ತು. ಬಿಜೆಪಿ ಮಾತಾಡೋದು ಅದಕ್ಕೂ ಕಾಂಗ್ರೆಸ್ ಹೇಳ್ಬೇಕು ಅಂದ್ರೆ ಹೆಂಗ್ ಗೊತ್ತಾಗ್ತದೆ? ಆದ್ರೆ ಈ ಎಂಟೈರ್ ಪ್ರಕರಣ ಅಮಿತ್ ಶಾ ಅವರ ಗಮನಕ್ಕಿದೆ. ಇದು ಪ್ರೆಸ್ ಮೀಟ್ ಮಾಡಕ್ ಹೇಳಿದ್ದು ಅವರು, ಏನೇನು ಹೇಳಬೇಕು ಅಂತ ಹೇಳಿದ್ದು ಅವರು ಅಂತ ಅದೇ ದೇವರಾಜೇಗೌಡರು ಹೇಳ್ತಾ ಇದ್ದಾರೆ. ಮೊನ್ನೆ ಬೌರಿಂಗ್ ಕ್ಲಬ್ನಲ್ಲಿ ಸ್ವಲ್ಪ ಸುಮ್ ಕೂತ್ಕೊಳ್ಳಿ ಹಿಂದೆ ಬೌರಿಂಗ್ ಕ್ಲಬ್ನಲ್ಲಿ 100 ಕೋಟಿ ಕೊಟ್ಟರು ಅಂತ CCTV ಕ್ಯಾಮ್ರಾ ತೆಗೆಸಿ ಯಾವ ಟೆಂಪೋನಲ್ಲಿ ಬಂತು, ಹೇಗೆ ಬಂತು, ಹೇಗೆ ಹೋಯ್ತು ಎಲ್ಲ ನಾವು ರೆಡಿ ಇದೀವಲ್ಲ. ಇವರೇ ದಿನಕ್ಕೆ ಒಂದು ಸ್ಟೇಟ್ಮೆಂಟ್ ಬದಲಾಯಿಸ್ತಾ ಇದ್ರೆ ಹೇಗೆ? ಆಮೇಲೆ ದೇವರಾಜೇಗೌಡರು ಒಬ್ಬ ವಕೀಲ ಅಲ್ಲಿ ಜಡ್ಜ್ ಮುಂದೆ ನಿಂತಿದ್ರಲ್ಲ, ಎಲ್ಲ ಸ್ವಾಮಿ ಇದು ಪೆನ್ ಡ್ರೈವ್ ಇದೆ, ಇದು ನಾನು ಕೊಡ್ತಾ ಇದ್ದೀನಿ, ಇದು ಆಡಿಯೋ ಕ್ಲಿಪ್ ಇದೆ, ಇದು ದಾಖಲೆಗಳಿದೆ, ನಾವು ನಮ್ಮ ಟ್ರಾನ್ಸಾಕ್ಷನ್ದು ಅದಕ್ಕೆ ಸಾಕ್ಷಿ ಇಲ್ಲಿದೆ, 110ನಲ್ಲಿ ಹಿಂಗಾಯ್ತು ವಿಡಿಯೋ ಫುಟೇಜ್ ಇದೆ, ಕೊಟ್ಬಿಡ್ಬೋದಾಗಿತ್ತಲ್ಲ. ಬಂದು ಪೊಲೀಸ್ ವ್ಯಾನಲ್ಲಿ ಕೂತಿ ನಿಮ್ದು ಎಲ್ಲ ಕ್ಯಾಮ್ರಾಗಳು ಸಂಪೂರ್ಣವಾಗಿ ಫೋಕಸ್ ಆದ್ಮೇಲೆ ಯಾವಾಗ ನಿಮ್ದು ಹೈ ಡೆಫಿನಿಷನ್ ಆನ್ ಆಯ್ತು ಅವಾಗ ಇವ್ರು ಮಾತಾಡ್ತಾರೆ ಅಂದ್ರೆ ಏನರ್ಥ? ಕೊಡ್ಬೋದಾಗಿತ್ತಲ್ಲ ಸ್ವಾಮಿ, ಯಾರು ಬೇಡ ಅಂದಿದ್ರು? ಅದೇ ಸರ್, ನಾನು ಕಮಿಟಿನಲ್ಲಿ ಇದ್ದೀನಂತೆ. ಆ ಕಮಿಟಿ ರಚನೆ ಆಗಿದ್ದು ಗೊತ್ತಿಲ್ಲ ನಮ್ಗೆ, ಆ ಕಮಿಟಿ ಮೆಂಬರ್ ಅಂತಾನು ಗೊತ್ತಿಲ್ಲ ನಮ್ಗೆ. ಇವೆಲ್ಲ ಸುಮ್ಮನೆ ದಾರಿ ತಪ್ಪಿಸಂತ ವಿಚಾರ ಸರ್. JDS ಅವರಿಗೆ ನಿಜವಾಗ್ಲೂ ನೈತಿಕತೆ ಇದ್ರೆ ಶಿವಕುಮಾರ್ ಅವರ ಮತ್ತೆ ಸಿದ್ದರಾಮಯ್ಯ ಅವರ ಪರಮೇಶ್ವರ್ ಅವರ ರಾಜೀನಾಮೆ ಕೇಳಕ್ ಬಿಟ್ಟು ನಮ್ಮ ಮನೆಯಲ್ಲೇ ಇಬ್ರು ಶಾಸಕರಿದ್ದೀವಿ, ಒಬ್ಬ ರಾಜ್ಯಸಭಾ ಸದಸ್ಯರಿದ್ದೀವಿ, ಇನ್ನೊಬ್ರು ಮೇಲ್ಮನೆ ಸದನದಲ್ಲಿ ನಾವು ಸದಸ್ಯರಿದ್ದೀವಿ, ನಾವು ರಾಜೀನಾಮೆ ಕೊಡ್ತೀವಿ. ನಮ್ಮ ಕುಟುಂಬಕ್ಕೆ ಒಂದು ಕಪ್ಪ ಚುಕ್ಕೆ ಅಂಟ್ಕೊಂಡಿದೆ, ಈ ಕಳಂಕ ತೊಳೆಯೋ ತನಕ ಹೋಗೋ ತನಕ ನಾವು ಸಾರ್ವಜನಿಕ ಜೀವನದಿಂದ ನಾವು ನಿವೃತ್ತಿ ತಗೋತೀವಿ ಅಂತ ಹೇಳ್ಬೇಕಲ್ಲ. ನೋಡಿ, ನಮ್ಮ ಇತಿಮಿತಿ ಇದೆ. ಒಂದು ರಾಜ್ಯದ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಇದ್ದಾಗ ನಾವು ಬೇರೆ ರಾಜ್ಯದಲ್ಲೂ ಕೂಡ ತನಿಖೆ ನಡೆಸಬೇಕು, ಕಾರ್ಯಾಚರಣೆ ನಡೆಸಬೇಕು ಅಂದ್ರೆ ಆ ರಾಜ್ಯದ ತನಿಖಾ ತಂಡಗಳ ಸಹಕಾರ ನಮ್ಗೆ ಬೇಕಾಗ್ತದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದಾಗ ನಮಗೆ ಅಲ್ಲಿ ಆ ದೇಶದ ತನಿಖಾ ಸಂಸ್ಥೆಗಳು ನಮಗೆ ಕೋಆಪರೇಟ್ ಮಾಡಿಲ್ಲ ಅಂದ್ರೆ ಆಗೋದಿಲ್ಲ. ಆಮೇಲೆ ಅವರು ಸ್ಟೇಟ್ ರೆಕಮೆಂಡೇಶನ್ ಮೇಲೆ ಕೆಲಸ ಮಾಡಲ್ಲ, ಸೆಂಟ್ರಲ್ ಗವರ್ಮೆಂಟ್ ರೆಕಮೆಂಡೇಶನ್ ಮೇಲೆ ಕೆಲಸ ಮಾಡ್ತಾರೆ. ಈಗಾಗಲೇ ಸಿದ್ದರಾಮಯ್ಯನವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಕಳಿಸ್ಕೊಟ್ರು. ಯಾಕೆ ಮಾಡಿಲ್ಲ? ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿದ್ರೆ ಬಿಕಮ್ಸ್ ಅನ್ ಆರ್ಡಿನರಿ ಸಿಟಿಸನ್. ಅದಾದ್ಮೇಲೆ ಇವ್ರು ಹೇಳ್ಬೇಕಲ್ಲ, ವಿಜೇಂದ್ರ ಅವರು, ಅಶೋಕ್ ಅವರು ಒಂದು ಲೆಟರ್ ಬರೀಬೇಕಾಗಿತ್ತು ಇಷ್ಟೊದ್ರಲ್ಲಿ. ಇದು ಏನು ಈ ನಮ್ಮ ಮೈತ್ರಿ ಪಾರ್ಟ್ನರ್ ಯಾರಿದ್ದಾರೆ ಇವರು ಸರಿಯಾಗಿ ನಡೆಸ್ತಾ ಇಲ್ಲ, ರಾಜ್ಯದ ಘನತೆ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ, ಇಂಥ ಕೃತ್ಯಗಳಿಗೆ ನಾವು ಸಪೋರ್ಟ್ ಮಾಡೋದು ಬೇಡ, ಇವರು ಮೈತ್ರಿ ಮುರಿದ್ಬಿಟ್ಟು ನೀವು ರಾಜ್ಯ ಸರ್ಕಾರದ ಏನು ತನಿಖಾ ಸಂಸ್ಥೆಗಳಿದೆ ಅವರಿಗೆ ಸಂಪೂರ್ಣವಾದಂತಹ ಸಹಕಾರ ನಿಮ್ಮ NIA ಮುಖಾಂತರ, CBI ಮುಖಾಂತರ, ಬೇರೆ ಯಾವ್ದಾದ್ರು ತನಿಖೆ ಸಂಸ್ಥೆಗಳಿದ್ರೆ ಕೇಂದ್ರ ತನಿಖೆ ಅವ್ರ ಜೊತೆ ಕೋಆಪರೇಟ್ ಮಾಡಿ ಅಂತ ಬರಿಬೋದಾಗಿತ್ತಲ್ಲ. ಯಾಕೆ ಬರ್ದಿಲ್ಲ? ಯಾಕೆ ಇನ್ನೂ ಮೈತ್ರಿ ಯಾಕೆ ಇನ್ನೂ ಇಟ್ಕೊಂಡಿದ್ದಾರೆ? ಹುಬ್ಳಿನಲ್ಲಿ ತೋರಿಸಿದಂತ ಆಸಕ್ತಿ ಹಾಸನ್ನಲ್ಲಿ ಯಾಕೆ ತೋರಿಸ್ತಾ ಇಲ್ಲ?